ಭದ್ರಾವತಿ ಉಕ್ಕಿನ ಕಾರ್ಖಾನೆ ನನ್ನ ಒಂದು ಕೆಲವು ವಿಷಯದಲ್ಲಿ ಭದ್ರಾವತಿ ಒಂದೇ ಅಲ್ಲ, ಹಲವಾರು PSUಗಳು ಇವತ್ತು ಡಿಸ್ಇನ್ವೆಸ್ಟ್ಮೆಂಟ್ ಆಗಿದ್ದಾವೆ. ಈ ಡಿಸ್ಇನ್ವೆಸ್ಟ್ಮೆಂಟ್ ಒಂದು ಕಾರ್ಯಕ್ರಮ ಕಳೆದ 15 ವರ್ಷದಿಂದ ಏನು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ, ಆ ಡಿಸ್ಇನ್ವೆಸ್ಟ್ಮೆಂಟನ್ನು ಪದ ತೆಗೆದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬರಬೇಕಾಗಿದೆ. ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಪದ ತೆಗೆದು ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಪದ ಬರಬೇಕಾಗಿದೆ. ಬರೀ ಪದ ಬಂದರಾಗಲ್ಲ, ಇವಕ್ಕೆಲ್ಲ ಲೈಫು ಕೊಡಬೇಕಾದಂಥ ಪರಿಸ್ಥಿತಿ ಏನಿದೆ ಅಷ್ಟು ಸುಲಭ ಇಲ್ಲ. ಹಲವಾರು ರೀತಿಯಲ್ಲಿ ನಮಗೆ, ಏಕೆಂದರೆ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಇದೆ. ಇದನ್ನು ತರಬೇಕು ಅನ್ನೋದೇನಿದೆ, ನಾನಲ್ಲಿ ಕನ್ವಿನ್ಸ್ ಮಾಡಬೇಕೀಗ. ಪ್ರಧಾನಮಂತ್ರಿಗಳು, ಕಾಮರ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಂದೊಂದಕ್ಕೆ ಲೈಫ್ ಕೊಡಬೇಕು. ಅದಕ್ಕೆ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅದು ಪ್ರಾಫಿಟ್ ಮಾರ್ಜಿನಿಗೆ ಏನು ಮುಗದೇ ಹೋಗಿದೆ ಅಂತಕ್ಕಂಥ ತೀರ್ಮಾನ ಮಾಡಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ, ಒಂದಕ್ಕೆ ಸಕ್ಸಸ್ಫುಲ್ಲಾಗಿ ನಾನು ಆರ್ಥಿಕ ಶಕ್ತಿ ತುಂಬಿದ್ರೆ ಆಗ ಇದನ್ನು ರೀಇನ್ವೆಸ್ಟ್ಮೆಂಟನ್ನು ಬದಲಾವಣೆ ತರ್ಬೋದು. ಅದಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ 6-7 ತಿಂಗಳು ಟೈಮ್ ಕೇಳಿದ್ದು ನಿಮಗೆ. ಅದು ಸಾಯಂಕಾಲ ಮೀಟಿಂಗ್ ಆದಮೇಲೆ ಹೇಳ್ತೀನಿ. ಅಲ್ಲಿ ಹಾಂ, ಈಗ ಕೇಂದ್ರ ಸರ್ಕಾರದ ಏನಾದ್ರು ಮಾತಾಡೋದಿದ್ದರೆ ಮಾತಾಡಿ, ಆಮೇಲೆ ಅದಕ್ಕೆ ಬರ್ತೀನಿ. ನಾನು ಒಂದು ನಾಡಿನ ಜನತೆಗೆ ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಆಪಾದನೆ ಏನು ಮಾಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳಿಲ್ಲ. ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೈಡ್ಲೈನ್ಸ್ಗಳನ್ನು ಹಿಂದಿನಿಂದ ಹಾಕೊಂಬಂದಿದ್ದಾರೆ. ಅದರ ಆಧಾರದ ಮೇಲೆ ದೇಶ ನಡೀತಾ ಇರೋದು. ಇವರು ಕೇವಲ ಇವರ ತಪ್ಪುಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ಬರೀ ಈ ಆರೋಪಗಳನ್ನು ಸುಳ್ಳು ಆಪಾದನೆ ಮಾಡಿ ಕೇಂದ್ರ ಸರ್ಕಾರದ ಜೊತೆ ವಿಶ್ವಾಸವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಒಂದು ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ತರಲಿಕ್ಕೆ ಅವಕಾಶ ಇರೋದನ್ನು ಇವರ ನಡವಳಿಕೆಗಳಿಂದಲೇ ಕಳ್ಕೊತಾ ಇದ್ದಾರೆ. GST ಮೂಲ ಯಾರು? GST ತರಬೇಕು ಅಂತೇಳಿ ಓಡಾಟ ಮಾಡಿ ಇದನ್ನು ರೆಡಿ ಮಾಡಿದಾರೆ ಯಾರು? GST ಮೂಲ ಯಾರು ಹೇಳಿ? ಪಿತಾಮಹರು. ಒಂದು ನಿಮಿಷ, GST ಇಂಟ್ರೊಡ್ಯೂಸ್ ಆದಾಗ ಇವರೇ ಮುಖ್ಯಮಂತ್ರಿ ಅಲ್ವಾ? ಒಂದು ನಿಮಿಷ, ಇವರೇ ಮುಖ್ಯಮಂತ್ರಿ ಅಲ್ವಾ? ನಾನು ವಿಧಾನಸಭೆ ಕಲಾಪದಲ್ಲಿ ಹೇಳಿದೆ, ಇದಕ್ಕೆ ಒಪ್ಪಿಗೆ ಕೊಟ್ಕೊಂಡು ಈಗಿರ್ತಕ್ಕಂಥ ಸ್ಕೀಮಿಗೆ ಕುತ್ತಿಗೆನೂ ಕೊಟ್ಟು ಹಗ್ಗನೂ ಕೊಟ್ಟು ಬಂದಿದ್ದೀರಿ ಅಂತೇಳಿ. ಇವತ್ತು GST ಅಂತಕ್ಕಂಥದ್ದೇನಿದೆ, ಒಂದು ಏನಿದೆ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ಹೇಳಿದ್ದಾರೆ ಆರ್ಥಿಕ ಸಚಿವರು. ಹಂತವಾಗಿ ರಾಜ್ಯ ಸರ್ಕಾರಗಳಿಗೆ ಏನು ನ್ಯಾಯಯುತವಾಗಿ ಹಣ ಹೋಗಬೇಕಾಗ್ತದೆ, ಕೆಲವು ಸಣ್ಣ ಪುಟ್ಟ ಮಾಡಿಫಿಕೇಷನ್ಗೂ ತಯಾರಾಗಿದ್ದೇವೆ. GSTನಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ವೋಟಿಂಗ್ ಪವರ್ ಇದೆ, ಅವರಿಗೆ ವೋಟಿಂಗ್ ಪವರ್ ಇದೆ. ಆ GST ಸಭೆಯಲ್ಲಿ ವೋಟಿಂಗ್ ಪವರ್ ಏನಿದೆ, ಈಗ ನೀವಿಲ್ಲೇನು ಹೇಳ್ತಾ ಇದ್ದೀರಿ, GSTಯಿಂದಲೂ ನಮ್ಗೆ ಅನ್ಯಾಯ ಅಂತ ಹೇಳಿ ಬೇರೆ ರಾಜ್ಯಗಳನ್ನು ಕೂತು ಚರ್ಚೆ ಮಾಡಿ ವೋಟಿಂಗ್ ಪವರ್ನಲ್ಲಿ ಇವತ್ತು ಅವ್ರನ್ನೆಲ್ಲ ಒಂದುಗೂಡಿಸಿ, ಈಗ ಬೇರೆ ರಾಜ್ಯಗಳಿಗೂ ತೊಂದರೆ ಆಗ್ತಿರ್ಬೇಕಲ್ಲ, ಅವರೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡಿ.